ಟ್ರ್ಯಾಪ್ ವಿಚಾರವಾಗಿ ದೂರು ಕೊಟ್ಟಿದ್ರೆ ಅಥವಾ ನಿಮಗೆ ಫೋನ್ ಕಾಲ್ಸ್ ಬರ್ತಿದೆ ಕೊಲೆಗೆ ಸಂಚು ರೂಪಿಸಿದ್ರೆ ಅನ್ನೋ ವಿಚಾರವಾಗಿ ದೂರು ಕೊಟ್ಟಿದ್ದೀರಾ? ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇರಲಿಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನನಗೆ ಫೋನ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮ್ಗೆ ಮುಂಚೆಯಿಂದ ರಾಜಣ್ಣವರು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ದು, ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಕೂಡ ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳು ನಡೀತಾ ಇತ್ತು ಅಂತೇಳಿ ಅದಕ್ಕೆ ಈಗ ರಾಜಣ್ಣವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದರು. ಅವರು ನನಗೆ 2 ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದಲೂ ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು, ನನಗೆ ಯಾರು ಬಂದು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಿಲ್ಲ. ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಗೆ ಹೇಳಿದ್ದೆ. ನನಗೆ ಆಗ್ತಾ ಇರೋವಂಥದ್ದು ಈ ಒಂದು ಏನು ಈಗ ನಾನು DG ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಅದೇನು ರೆಕಾರ್ಡಿಂಗ್ ಇದೆ, ಆ ರೆಕಾರ್ಡಿಂಗಲ್ಲಿ ಏನೆಲ್ಲ ಮಾಹಿತಿ ಇದೆ ಆ ಮಾಹಿತಿಯನ್ನು ಹನಿ ಟ್ರ್ಯಾಪ್ ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ದೂರು ಕೊಟ್ಟಿಲ್ಲ. ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನು ಸರ್, ನೀವು ಹೇಳಿ ನಿಮ್ಮ ಕುಟುಂಬಸ್ಥರಿಗೆ ಯಾರಾದರೂ ಹನಿ ಟ್ರ್ಯಾಪ್ ಮಾಡಿದಾರಾ? ಏನು ಅದ್ಬಿಟ್ಟು ಬೇರೆ ಯಾರಿಗಾದ್ರೂ ಹನಿ ಟ್ರ್ಯಾಪ್? ಈಗ ರಾಜಣ್ಣ ಅವ್ರನ್ನ ಹೊರತುಪಡಿಸಿ ಯಾರಿಗಾದ್ರೂ ಪ್ರಯತ್ನಗಳಾಗಿರ್ತಾ ಮತ್ತೆ ನೀವು ಹೇಳಿದ್ರಿ ಆಡಿಯೋ ಸಿಕ್ತು ಅಂತ ಹೇಳಿದ್ರೆ, ಆಡಿಯೋ ಸಿಕ್ತು ನಿಮ್ಮ ಹತ್ಯೆ ಮಾಡಿದ್ದು. ಯಾರು ಆ ರೀತಿ ಪ್ರಯತ್ನ ಮಾಡಿದ್ದು? ಆಡಿಯೋದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ? ಯಾರ ಹೆಸರನ್ನ ಬಳಕೆ ಮಾಡ್ಕೊಂಡಿದಾರ? ಯಾರೋ ಒಂದು 2-3 ಹೆಸರು ಹೇಳಿದ್ದಾರೆ. ನನಗೆ ಅದು ಯಾರು ಏನು ಹೇಳಿದ್ರು? ಏನು ಉದ್ದೇಶ ಸರ್? 1-2 ಹೆಸರು ಹೇಳಿದಾರಪ್ಪ. ಹೇಳ್ಬೋದು. ಸೋಮ ಅಂತ ಒಂದು ಹೆಸರು ಹೇಳಿದ್ರು, ಒಂದು ಹೆಸರು ಹೇಳಿದ್ದಾರೆ. ಭರತ್ ಒಂದು 2-3 ಹೆಸರು. ಏನು ಉದ್ದೇಶಕ್ಕೆ ಪ್ಲಾನ್ ಮಾಡಿದ್ದಾರೆ? ಇಲ್ಲ, ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆಡಿಯೋದಲ್ಲಿ ಯಾವುದೇ ರೀತಿ ರೆಕಾರ್ಡ್ ಆಗಿದೆ ಅಂದ್ರೆ ಏನೇನು ಉದ್ದೇಶ? ರಾಜಕೀಯವಾಗ ಬಿಸ್ನೆಸ್ ಆಗ ಇಲ್ಲ ವೈಯಕ್ತಿಕವಾಗಿ ಮಾಡಲ್ಲ ಸರ್. ಹಾಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ದೂರು ಕೊಟ್ಟಿಲ್ಲ ಸರ್? ಜನವರಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಆಡಿಯೋ ಬಂದಿತ್ತು, ನಿಮ್ಮ ತಂದೆಯವ್ರದ್ದು ಹಿಂದೆ ಆಗುತ್ತೆ, ಬಟ್ ತುಂಬಾ ಲೇಟ್ ಮಾಡ್ತೀರಿ. ದೂರು ಕೊಡೋದಕ್ಕೆ ತುಂಬಾ ಲೇಟ್ ಮಾಡ್ತೀರಿ. ಯಾಕೆ ಅಂತ ರಾಜ್ಯದ ಮಂತ್ರಿ ಮತ್ತೆ MLCಗೆ ಇಷ್ಟು ನಿಧಾನ ಆಗುವಂತ ಕಾರಣ ಏನು? ಜನವರಿಯಲ್ಲಿ ಇದು ನನಗೆ ಮಾಹಿತಿ ಕೊಡೋದು. ನಾನು ಫಸ್ಟು ಸ್ವಲ್ಪ ಇದೇನೋ ನಮ್ಮ ಮಾಡ್ತಿದ್ದಾರೆ ಸುಮ್ಮನೆ ತಮಾಷೆಗೆ ಅಂತ ಅಂದ್ಕೊಂಡೆ. ಬಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಬೆಳವಣಿಗೆ ನಡೀತಾ ಇದೆ. ಬೇರೆ ಬೇರೆ ರೀತಿ ಬೆಳವಣಿಗೆ ನಡೀತಾ ಇದೆ.